ಎಂದೆಂದು ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು, ಎಂದೆಂದು ನಾನು ಮರೆಯೆನು. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು, ಎಂದೆಂದು ನಾನು ಮರೆಯೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆ ಇರುವೆ. ನೀನ ನನ್ನ ಪ್ರೀತಿಸಿ ಅಂಗೈಯಲ್ಲೇ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆ ಇರುವೆ. ನೀನ ನನ್ನ ಪ್ರೀತಿಸಿ ಅಂಗೈಯಲ್ಲೇ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ಡ್ಯಾಡಿ, ನಿಮಗೆ ವಂದನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ. ಹೌದು ಡ್ಯಾಡಿ, ಮೇಲಕ್ಕೆತ್ತುವೆ, ಘನಪಡಿಸುವೆ ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ನನ್ನ ದೇವನೇ. ಹೌದು ಡ್ಯಾಡಿ,
ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಎಸ್, ನಿನಗೆ ವಂದನೆ ಡ್ಯಾಡಿ. ಅಪ್ಪ, ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ಘನಕ್ಕೆ ಯೋಗ್ಯನು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಹೌದು ರಾಜ, ಎಲ್ಲ ಘನತೆಗೆ, ಗೌರವಕ್ಕೆ, ಮಹಿಮೆಗೆ, ಆರಾಧನೆಗೆ ನೀನು ಯೋಗ್ಯನು. ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಘನತೆ, ನಿನಗೆ ಗೌರವ ಡ್ಯಾಡಿ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ. ಹೌದಪ್ಪ, ಮೇಲಕ್ಕೆತ್ತುವೆ. ಹೌದು ಡ್ಯಾಡಿ, ಎಂದೆಂದು ನಿನ್ನ ನಾಮವ. ಬೇಗ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆ ಇರುವೆ. ಹೌದು ಡ್ಯಾಡಿ, ಇಸ್ರಾಯೇಲರ ಜೊತೆಯಲ್ಲಿ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅವರನ್ನು ಆವರಿಸಿ ಕಾದ ಕರ್ತನು. ಕರ್ತನೆ, ನಮ್ಮನ್ನು ಹಗಲು ರಾತ್ರಿ ಕಾಯುವಾತನು. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆ ಇರುವೆ. ನನ್ನ ಪ್ರೀತಿಸಿ ನಿನ್ನಂಗೈಯಲ್ಲೇ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ಡ್ಯಾಡಿ ಡ್ಯಾಡಿ, ಹೌದಪ್ಪ, ಓ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ. ಹೌದು ರಾಜ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ. ಹಾಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಹೇಳೋಣ. ಅಪ್ಪ, ಎಷ್ಟು ಒಳ್ಳೆ ದೇವರು ನಮಗಿದ್ದೀರಿ, ಎಷ್ಟು ಒಳ್ಳೆ ತಂದೆ ನಮಗಿದ್ದೀರಿ ಅಪ್ಪ. ಹಗಲು ರಾತ್ರಿ ನಮ್ಮ ಜೊತೆ ಇದ್ದು ಕಾಯುವ ತಂದೆ. ಹಾಲೆಲೂಯಾ. ಎಲ್ಲೋ ನಾಶನ ಮಾರ್ಗದಲ್ಲಿ ಪಾಪದಲ್ಲಿದ್ದ ನಮ್ಮನ್ನು ಹುಡುಕಿ ಕರ್ತನೆ ರಕ್ಷಿಸಿದೆ, ಮಗನಾಗಿ ಮಗಳಾಗಿ ನಿಲ್ಲಿಸಿದೆ. ಓ, ನಮಗೆ ತೋರಿಸಿದ ಕರುಣೆಗಾಗಿ ವಂದನೆ, ನಮಗೆ ತೋರಿಸಿದ ದಯೆಗಾಗಿ ವಂದನೆ. ಹಾಲೆಲೂಯಾ. ಹಗಲು ರಾತ್ರಿ ನಮ್ಮ ಜೊತೆಯಲ್ಲಿದ್ದು ಕಾಯುವ ಕರ್ತನೆ, ನಮಗೆ ತೋರಿಸಿದ ಪ್ರೀತಿಗಾಗಿ ವಂದನೆ, ವಂದನೆ. ಹಾಲೆಲೂಯಾ. ನನ್ ಬಲವೇ, ನನ್ ಕೋಟೆಯೇ, ಆರಾಧನೆ ನಿಮಗೆ. ನನ್ ಬಲವೇ, ನನ್ ಕೋಟೆಯೇ, ಆರಾಧನೆ ನಿಮಗೆ.
ಆಶ್ರಯವೇ ಅತಿಶಯವೇ ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ ಆರಾಧನೆ ನಿಮಗೆ. ಕರಗಳನ್ನು ಚಾಚಿ ಆರಾಧನೆ ನಿಮಗೆ. ಆರಾಧನೆ ಡ್ಯಾಡಿ, ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ಲೆಲ್ಲೂ ಇರುವ ಯೆಹೋವ ಎಲ್ಲೋಹಿ ಆರಾಧನೆ ನಿಮಗೆ. ಎಲ್ಲೆಲ್ಲೂ ಇರುವ ಯೆಹೋವ ಎಲ್ಲೋಹಿ ಆರಾಧನೆ ನಿಮಗೆ. ನಮ್ಮ ನೀತಿಯೇ ಯೆಹೋವ ಚಿದ್ಕೇನು ಆರಾಧನೆ ನಿಮಗೆ. ನಮ್ಮ ನೀತಿಯೇ ಯೆಹೋವ ಚಿದ್ಕೇನು ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಪರಿಶುದ್ಧಗೊಳಿಸುವ ಯೆಹೋವ ಮೆಕ್ಕಾರಿಸ್ ಆರಾಧನೆ ನಿಮಗೆ. ಪರಿಶುದ್ಧಗೊಳಿಸುವ ಯೆಹೋವ ಮೆಕ್ಕಾರಿಸ್ ಆರಾಧನೆ ನಿಮಗೆ. ನನ್ನ ರೂಪಿಸುವ ಯೆಹೋವ ಹೊಸೇನು ಆರಾಧನೆ ನಿಮಗೆ. ನನ್ನ ರೂಪಿಸುವ ಯೆಹೋವ ಹೊಸೇನು ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಆರಾಧನೆ ಆರಾಧನೆ ನಿಮಗೆ. ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಉನ್ನತನೇ ಮಹೋನ್ನತನೇ ಆರಾಧನೆ ನಿಮಗೆ. ಪರಿಶುದ್ಧನೇ ಪರಿಹಾರಿಯೇ ಆರಾಧನೆ ನಿಮಗೆ. ಉನ್ನತನೇ ಮಹೋನ್ನತನೇ ಆರಾಧನೆ ನಿಮಗೆ. ಉನ್ನತನೇ ಮಹೋನ್ನತನೇ ಆರಾಧನೆ ನಿಮಗೆ. ಪರಿಶುದ್ಧನೇ ಪರಿಹಾರಿಯೇ ಆರಾಧನೆ ನಿಮಗೆ. ಪರಿಶುದ್ಧನೇ ಪರಿಹಾರಿಯೇ
ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ, ನಿಮಗೆ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಆರಾಧನೆ ಡ್ಯಾಡಿ ಅಪ್ಪ ಹೌದು ಡ್ಯಾಡಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ. ಹಲ್ಲೆಲೂಯಾ ಡ್ಯಾಡಿ ಕರ್ತನೇ ಓ ರಾಜನೇ ಯೇಸುವೇ ಹಲ್ಲೆಲೂಯಾ. ಥ್ಯಾಂಕ್ ಯು ರಾಜ, ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಯೇಸು ರಾಜ, ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಹಗಲಿರುಳು ಕುಳಿತಿರುವೆ. ಹಲ್ಲೆಲೂಯಾ. ಹಗಲು ರಾತ್ರಿ ನೀನೇ ನನ್ನ ತವಕ, ನೀನೇ ನನ್ನ ಆಸೆ, ನೀನೇ ನನ್ನ ಬಯಕೆ, ಓ ನನ್ನ ದೇವನೇ, ಓ ನನ್ನ ರಾಜನೇ. ಬೇರೆ ಸ್ಥಳಗಳಲ್ಲಿ 1000 ದಿನ ವಾಸ ಮಾಡುವುದಕ್ಕಿಂತ ನನ್ನ ದೇವರ ಆಲಯದ ಅಂಗಳದಲ್ಲಿ 1 ದಿನ ಲೇಸು, ಈ ಸ್ವಲ್ಪ ಹೊತ್ತು ಶ್ರೇಷ್ಠ. ವಂದನೆ 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 ಡ್ಯಾಡಿ, ವಂದನೆ ವಂದನೆ ನನ್ನ ಒಡೆಯನೇ, ನನ್ನ ಯೇಸುವೆ. ಎಸ್ ಡ್ಯಾಡಿ, ನನ್ನ ಒಡೆಯನೇ, ನನ್ನ ಯೇಸುವೆ. ಹೌದಪ್ಪ, ನಿಮಗೆ ಆರಾಧನೆ. ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನು ಚಾಚಿ ಹೇಳುವ, ನಿಮಗೆ ಆರಾಧನೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ
ಆರಾಧನೆ. ನನ್ನ ಒಡೆಯನೇ, ನನ್ನ ಯೇಸುವೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಒಡೆಯನೇ, ನನ್ನ ಯೇಸುವೇ. ನಿಮಗೆ ಆರಾಧನೆ. ಎರಡು ಕರಗಳನ್ನು ಚಾಚಿ ಹೇಳುವ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ. ಹೌದು ಡ್ಯಾಡಿ, ನನ್ನ ಒಡೆಯನೇ, ನನ್ನ ಯೇಸುವೇ, ನನ್ನ ಒಡೆಯನೇ, ನನ್ನ ಯೇಸುವೇ. ನಾನು ನನ್ನ ಮನೆಯವರು ನನಗಿರುವ ಎಲ್ಲರೂ ನಿನ್ನನ್ನೇ ಸೇವಿಸುವೆವು. ಸಮರ್ಪಣೆಯೊಂದಿಗೆ ಹಾಡೋಣ. ನಾನು ನನ್ನ ಮನೆಯವರು ನನಗಿರುವ ಎಲ್ಲರೂ ನಿನ್ನನ್ನೇ ಸೇವಿಸುವೆವು. ಜೀವಂತ ದಿನ ತನಕ, ಜೀವ ಇರುವಂತ ದಿನ ತನಕ. ಹೌದು ರಾಜ, ಜೀವಂತ ದಿನ ತನಕ, ಜೀವ ಇರುವಂತ ದಿನ ತನಕ. ನನ್ನ ಒಡೆಯನೇ, ನನ್ನ ಯೇಸುವೇ. ಹೌದು ಡ್ಯಾಡಿ, ನನ್ನ ಒಡೆಯನೇ, ನನ್ನ ಯೇಸುವೇ. ಹಲ್ಲೆಲೂಯ. ದಿನ್ನೆಯ ಕೆಡವುತ್ತ ದಾರಿಯ ಮಾಡುತ್ತ ನನ್ ಮುಂದೆ ನೀನಿರುವೆ. ದಿನ್ನೆಯ ಕೆಡವುತ್ತ ದಾರಿಯ ಮಾಡುತ್ತ ನನ್ ಮುಂದೆ ನೀನಿರುವೆ. ಜೀವಂತ ದಿನ ತನಕ, ಜೀವ ಇರುವಂತ ದಿನ ತನಕ. ಹೌದು ರಾಜ, ಜೀವಂತ ದಿನ ತನಕ, ಜೀವ ಇರುವಂತ ತನಕ. ನನ್ನ ಒಡೆಯನೇ, ನನ್ನ ಯೇಸುವೇ, ನನ್ನ ಒಡೆಯನೇ, ನನ್ನ ಯೇಸುವೇ. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ನನ್ನ ಒಡೆಯನೇ, ನನ್ನ ಯೇಸುವೇ. ಹೌದು ಡ್ಯಾಡಿ, ನನ್ನ ಒಡೆಯನೇ, ನನ್ನ ಯೇಸುವೇ. ಜಲರಾಶಿ ಮುಳುಗಿಸದು, ಅಗ್ನಿಯು ದಹಿಸದು, ನೀ ನನ್ನ ಜೊತೆ ಇರುವೆ. ಜಲರಾಶಿ ಮುಳುಗಿಸದು, ಅಗ್ನಿಯು ದಹಿಸದು, ನೀ ನನ್ನ ಜೊತೆ ಇರುವೆ. ಜೀವಂತ ದಿನ ತನಕ, ಜೀವ ಇರುವಂತ ದಿನ ತನಕ.
ಜೀವಂತ ದಿನ ತನಕ, ಜೀವ ಇರುವಂತ ದಿನ ತನಕ ನನ್ನ ಒಡೆಯನೇ, ನನ್ನ ಯೇಸುವೇ. ಹೌದು ಡ್ಯಾಡಿ, ನನ್ನ ಒಡೆಯನೇ, ನನ್ನ ಯೇಸುವೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಕರಗಳನ್ನು ಚಾಚಿ ನಿಮಗೆ ಆರಾಧನೆ. ವರ್ಷಿಪ್ ಯು ಲಾರ್ಡ್, ನಿಮಗೆ ಆರಾಧನೆ, ನಿಮಗೆ ನಿಮಗೆ ಆರಾಧನೆ. ಡ್ಯಾಡಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಓ ನಿಮಗೆ ಆರಾಧನೆ, ಓ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯ. ಓ ವಂದನೆ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ. ಹಲ್ಲೆಲೂಯ. ಒಡೆಯನೇ, ನನ್ನ ಒಡೆಯನೇ, ಪಾಲಕನೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಘನತೆ, ನಿಮಗೆ ಗೌರವ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಅಪ್ಪ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವ ಸೌಭಾಗ್ಯ ನಮಗೆ ಸಿಕ್ಕಿತು. ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್, ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ವಿ ಗಿವ್ ಯು ಆಲ್ ದ ಗ್ಲೋರಿ. ನಿನಗೆಲ್ಲ ಮಹಿಮೆ ಸಲ್ಲಿಸುತ್ತೇವೆ, ಘನತೆ ಸಲ್ಲಿಸುತ್ತೇವೆ, ಗೌರವ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನಕ್ಕೆ ಬರೋಣ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯ. ಇಷ್ಟೊಂದು ಒಂದು ಸ್ಥಾನವನ್ನು ದೇವರು ನಮಗೆ ಕೊಟ್ಬಿಟ್ಟಿದ್ದಾನೆ. ಆತನ ಬಳಿಗೆ ಬರುವಾಗ ಎಲ್ಲೋ ಅನ್ಯರು ಪರದೇಶಗಳಾಗಿದ್ದಂತಹ, ಎಲ್ಲೋ ಪಾಪದಲ್ಲಿ ನಾಶನ ಮಾರ್ಗದಲ್ಲಿದ್ದಂಥ ನಮ್ಮನ್ನು ಕರ್ತನು ತಗೊಂಡು ಎಂಥ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾನೆ. ಓ, ನಿಜಕ್ಕೂ ನಾವು ಭಾಗ್ಯವಂತರು. ಹಲ್ಲೆಲೂಯ. ನಾವು ಹಂತ ಹಂತವಾಗಿ ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ನಾವು ರಾಜವಂಶಸ್ಥರು ಅಂತ ಹೇಳಿ ನೋಡಿದೆವು. ಹಲ್ಲೆಲೂಯ.
ಕರ್ತನಾಮಕ್ಕೆ ಸ್ತೋತ್ರ. ಇವತ್ತಿನ ಧ್ಯಾನಕ್ಕೆ ಯಾಜಕರು, ರಾಜವಂಶಸ್ಥರಾದ ಯಾಜಕರು, ಆರ್ಡಿನರಿ ಯಾಜಕರಲ್ಲ, ರಾಜವಂಶಸ್ಥರಾದ ಯಾಜಕರು. ಓಕೆ, ನಿಮ್ಮನ್ನು ನನ್ನನ್ನು ದೇವರು ಆಯ್ಕೆ ಮಾಡಿಕೊಂಡು ಸುಮ್ಮನೆ ಎಲ್ಲೋ ಬೀದಿಯಲ್ಲಿ ಬಿಟ್ಬಿಡಲಿಲ್ಲ, ನಮ್ಮನ್ನು ವಿಶೇಷ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಯಾಜಕನು ಎಂಬಂತಹ ಪುರೋಹಿತನ ಸ್ಥಾನದಲ್ಲಿ ದೇವರು ನಿಮ್ಮನ್ನು ನನ್ನನ್ನು ಇಟ್ಟಿದ್ದಾನೆ. ನಿಮ್ಮನ್ನು ನನ್ನನ್ನು ವಿಶೇಷ ಸೌಭಾಗ್ಯದ ಸ್ಥಾನ. ಈ ಯಾಜಕನ ಸ್ಥಾನ ಅನ್ನುವುದು ಮಾಮೂಲಿ ಜೀವನಕ್ಕಿಂತ ಇನ್ನೊಂದು ಸ್ಟೆಪ್ ಹೈಯರ್ ಜೀವನ. ಮಾಮೂಲಿ ಕ್ರೈಸ್ತ ಜೀವನಕ್ಕಿಂತ, ಮಾಮೂಲಿ ಆತ್ಮಿಕ ಜೀವನಕ್ಕಿಂತ ಇನ್ನೊಂದು ಹೈಯರ್ ಲೆವೆಲ್ ಜೀವನ. ಕೆಲವೊಂದು ವಚನಗಳನ್ನು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನವನ್ನು ಓದ್ರಿ. 8ರಿಂದ 10ರವರೆಗೆ ಓದಿ. ಹೀಗಿರಲಾಗಿ ಜಕರೀಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಸಾಕು ಅದನ್ನು ಓದ್ಬಿಡ್ರಿ. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಈ ಯಾಜಕನು ಮಾತ್ರ ಒಳಕ್ಕೆ ದೇವರ ಸನ್ನಿಧಿಗೆ ಹೋಗ್ತಾನೆ. ಯಾಜಕನು ಅಂತ ಹೇಳಿದ್ರೆ ದೇವರ ಸನ್ನಿಧಿಯಲ್ಲಿ ಬಂದು ನಿಲ್ಲಲಿಕ್ಕೆ ಒಂದು ಸ್ಪೆಷಲ್ ಒಂದು ಅಭಿಷೇಕವನ್ನು ಮಾಡಲ್ಪಟ್ಟವನು. ಜನರೆಲ್ಲರೂ ಹೊರಗೆ, ಯಹೂದ್ಯರ ಆರಾಧನಾ ಕ್ರಮದ ಪ್ರಕಾರ ದೇವಾಲಯವನ್ನು, ಅಂದರೆ ಆರಾಧನಾ ಸ್ಥಳವು 3 ವಿಭಾಗಗಳಾಗಿ ವಿಂಗಡ ಆಗಿತ್ತು. ಒಂದು ಅಂಗಳ, 2ನೇದಾಗಿ ಪರಿಶುದ್ಧ ಸ್ಥಳ, 3ನೇದಾಗಿ ಮಹಾಪರಿಶುದ್ಧ ಸ್ಥಳ. ಈ ದೇವದರ್ಶನ ಗುಡಾರ 2 ಭಾಗವಾಗಿತ್ತು. ಒಂದು ಪರಿಶುದ್ಧ ಸ್ಥಳ, ಇನ್ನೊಂದು ಮಹಾಪರಿಶುದ್ಧ ಸ್ಥಳ. ಜನರು ಅಂಗಳದಲ್ಲಿ ನಿಲ್ಲಬೇಕಷ್ಟೇ, ಒಳಗೆ ಪರಿಶುದ್ಧ ಸ್ಥಳಕ್ಕೆ, ದೇವರ ಸನ್ನಿಧಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಯಾಜಕನು ಮಾತ್ರ ಒಳಗೆ ಹೋಗಿ ದೇವಾರಾಧನೆ ಮಾಡುತ್ತಿದ್ದನು. ಜನರು ಹೊರಗೆ ಕಾಯ್ತಾ ಇರ್ತಿದ್ರು, ದೇವರ ಆಲೋಚನೆಗೆ, ಮಾರ್ಗದರ್ಶನಕ್ಕೆ ಹೊರಗಡೆ ಕಾಯ್ತಾ ಇದ್ರು. ಇಲ್ಲಿ ಈ ಜಕರ್ಯನ ಒಂದು ಸರದಿ ಬಂದಾಗ ಅವನು ಆ ರೀತಿಯಾಗಿ ತನ್ನ ಯಾಜಕ ಸೇವೆಯನ್ನು ಸಲ್ಲಿಸುವುದನ್ನು ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಬನ್ನಿ, ನಿಮಗೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. 9ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನ. ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಆ ದೇವಾಲಯದ, ಅಂದರೆ ಆರಾಧನಾ ಸ್ಥಳದ ಕ್ರಮ ಹೇಗಿತ್ತು ಅಂತ ಮೇಲೆ ಇದೆ. 1ನೇ ವಚನದಿಂದ 5ನೇ ವಚನದವರೆಗೆ. ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ಪರಿಶುದ್ಧ ಸ್ಥಳದೊಳಗೆ ಹೋಗಿ ಯಾಜಕರು ಮಾತ್ರ ದೇವಾರಾಧನೆಯನ್ನು ನಡೆಸುತ್ತಾರೆ. ಸಾಧಾರಣ ಜನರಿಗೆ ಅಕ್ಸೆಸ್ ಇಲ್ಲ. ಇವತ್ತು ದೇವರು ನಿಮ್ಮನ್ನು ನನ್ನನ್ನು ಯಾಜಕರು ಅಂತ ಹೇಳ್ತಾನೆ ಅಂದರೆ ಆತನ ಸನ್ನಿಧಿಗೆ ಒಂದು ಸ್ಪೆಷಲ್ ಅಕ್ಸೆಸ್ ಕೊಟ್ಟಿದ್ದಾನೆ, ಎಂಟ್ರಿ ಕೊಟ್ಟಿದ್ದಾನೆ. ಇವತ್ತು ಆತನ ಸನ್ನಿಧಿಯಲ್ಲಿ ಬರುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಮೊದಲನೇದಾಗಿ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ಸಾಧಾರಣ ಜನರ ಒಂದು ಹಂತದಿಂದ ಯಾಜಕನು, ಪುರೋಹಿತನು, ದೇವರ ಸಮ್ಮುಖದಲ್ಲಿ ನಿಲ್ಲಲಿಕ್ಕೆ ಆರಿಸಲ್ಪಟ್ಟವನಾಗಿ ನಮ್ಮನ್ನು ವಿಶೇಷವಾಗಿ ಅಭಿಷೇಕಿಸಿದ. ಆರೋನನನ್ನು ಅಭಿಷೇಕಿಸಿ ಯಾಜಕ ಸೇವೆಯನ್ನು ನೆರವೇರಿಸಲಿಕ್ಕೆ ಅಭಿಷೇಕಿಸಿದಾತನು ಇವತ್ತು ನಿಮ್ಮನ್ನು ನನ್ನನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾವು ಹಾಡಾಡ್ತೀವಲ್ಲ, ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ, ಅರಸರಾಗಿ
ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆತನ ಸನ್ನಿಧಿಯಲ್ಲಿ ನಿಲ್ಲುವ, ಆತನ ಸನ್ನಿಧಿಯಲ್ಲಿ ಆರಾಧನೆ ಮಾಡುವ ವಿಶೇಷ ಕೃಪೆ, ದೇವಾರಾಧನೆ ಮಾಡುವಂತಹ ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಒಂದು ಆರ್ಡಿನರಿ ಒಂದು ಲೆವೆಲ್ನಿಂದ ಇನ್ನೊಂದು ಹೈಯರ್ ಲೆವೆಲ್, ಆತನ ಸನ್ನಿಧಿಯಲ್ಲಿ ಬಂದು ನಿಲ್ಲುವಂತಹ ಒಂದು ಅರ್ಹತೆಯನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಮೊದಲನೇದಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಏನಕ್ಕಾಗಿ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಎರಡು ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಈ ಯಾಜಕನು ಪರಿಶುದ್ಧ ಸ್ಥಳದಲ್ಲಿ ಬಂದು ಮಾಡುವಂಥ ಕೆಲಸ ದೇವಾರಾಧನೆ. ವಾಕ್ಯ ಹೇಳ್ತದೆ ದೇವಾರಾಧನೆ. ನಮ್ಮನ್ನು ಯಾಜಕರಾಗಿ ದೇವರು ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಾವು ಆತನಿಗೆ ಆರಾಧನೆಯನ್ನು ಸಲ್ಲಿಸುವುದಕ್ಕೆ, ಯಜ್ಞ ಅರ್ಪಿಸುವುದಕ್ಕೆ, ಸ್ತುತಿ ಯಜ್ಞವನ್ನು ಅರ್ಪಿಸುವುದಕ್ಕೆ, ಆತನ ನಾಮವನ್ನು ಮಹಿಮೆಪಡಿಸುವುದಕ್ಕೆ. ಇದನ್ನು ದೇವ ಮಕ್ಕಳೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಅಂತ ಹೇಳಿ ಯಾರು ನೇಮಿಸಲ್ಪಟ್ಟವರು, ಅವರು ಒಳಗೆ ಹೋಗಿ ದೇವಾರಾಧನೆಯನ್ನು ನೆರವೇರಿಸ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ದೇವರ ಪರಿಶುದ್ಧ ಸ್ಥಳದೊಳಗೆ ಬರುವಂತಹ ಅರ್ಹತೆಯನ್ನು ಪಡ್ಕೊಂಡಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ರೆಸ್ಟ್ರಿಕ್ಟೆಡ್, ಕೆಲವರಿಗೆ ಮಾತ್ರ. ಹೊಸ ಒಡಂಬಡಿಕೆಯಲ್ಲಿ ಈಚ್ ಆ್ಯಂಡ್ ಎವ್ರಿ ಬಿಲೀವರ್ ಕ್ಯಾನ್ ಕಮ್ ಡೈರೆಕ್ಟ್ಲಿ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ನಿಮಗೆ ಅಡ್ಡಿ ಇಲ್ಲ, ನಿಮಗೆ ಇನ್ನೊಬ್ಬರು ಬ್ರೋಕರ್ ಬೇಕಾಗಿಲ್ಲ, ಇನ್ನೊಬ್ಬರು ಯಾರೋ ಒಬ್ಬರನ್ನ ನೀವು ಹುಡುಕಬೇಕಾಗಿಲ್ಲ. ಯು ಕ್ಯಾನ್ ಕಮ್ ಡೈರೆಕ್ಟ್ಲಿ. ನೀವು ಪರಿಶುದ್ಧ ಸ್ಥಳದೊಳಗೆ, ಮಹಾಪರಿಶುದ್ಧ ಸ್ಥಳದೊಳಗೆ, ಅದರಲ್ಲೂ ಹಳೆ ಒಡಂಬಡಿಕೆಯಲ್ಲಿ ನೀವು 7ನೇ ವಚನ ಓದಿದ್ರೆ 2ನೇ ಭಾಗ ಅಂತ ಒಂದಿದೆ ನೋಡಿ, ಅಂದರೆ ಮಹಾಪರಿಶುದ್ಧ ಸ್ಥಳ. ಆ ಗುಡಾರದಲ್ಲಿ 2 ಭಾಗ, ಹೊರಗೆ ಅಂಗಳ. ಮೊದಲನೇ ಭಾಗ ಪರಿಶುದ್ಧ ಸ್ಥಳ, 2ನೇ ಭಾಗ ಮಹಾಪರಿಶುದ್ಧ ಸ್ಥಳ. ಈ 2ನೇ ಭಾಗದಲ್ಲಿ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದು ಸಾರಿ ಹೋಗುತ್ತಾನೆ. ವರ್ಷಕ್ಕೆ ಒಂದು ಸಾರಿ ರಕ್ತವನ್ನು ತಗೊಂಡು, ಯಾರಿಗಾಗಿ? ತನ್ನ ಪಾಪಕ್ಕಾಗಿ, ಜನರ ಪಾಪಕ್ಕಾಗಿ ರಕ್ತವನ್ನು ತಗೊಂಡು ಆ ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗ್ತಾ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ಮಹಾಕೃಪೆ ನಮಗೆ ಹೆಂಗೆ ಒದಗಿದೆ ಅಂತ ಹೇಳಿದ್ರೆ, ಇವತ್ತು ಮಹಾಪರಿಶುದ್ಧ ಸ್ಥಳದೊಳಗೆ, ಪರಿಶುದ್ಧ ಸ್ಥಳದೊಳಗೆ, ಮಹಾಪರಿಶುದ್ಧ ಸ್ಥಳದೊಳಗೆ ಈಚ್ ಆ್ಯಂಡ್ ಎವ್ರಿ ಬಿಲೀವರ್, ವಿಶ್ವಾಸಿ ಪ್ರತಿಯೊಬ್ಬರಿಗೂ ಅಕ್ಸೆಸ್ ಇದೆ, ಎಂಟ್ರಿ ಇದೆ. ಯಾಕಂದರೆ ಮಧ್ಯೆ ಇದ್ದಂತಹ ತೆರೆ ಮೇಲಿನಿಂದ ಕೆಳಗಿನವರೆಗೆ ಹರಿದು ಹೋಯಿತು. ಯಾವಾಗ ಗೊತ್ತಂದ್ರೆ, ನಮ್ಮೆಲ್ಲರ ಪಾಪಕ್ಕಾಗಿ ಯೇಸು ಶಿಲುಬೆಯಲ್ಲಿ ಬಲಿಯಾದಾಗ ಮನುಷ್ಯನನ್ನು ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಒಳಗೆ ಹೋಗದ ಹಾಗೆ ಅಡ್ಡಿ ಮಾಡ್ತಿದ್ದಂಥ ತೆರೆ, ಅದು ಯಾವುದಂದರೆ ಪಾಪ. ಮನುಷ್ಯನ ಪಾಪದ ನಿಮಿತ್ತವಾಗಿ ಪರಿಶುದ್ಧ ಸ್ಥಳದೊಳಗೆ ಹೋಗೋಕ್ಕಾಗಲ್ಲ, ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗೋಕ್ಕಾಗಲ್ಲ. ಈಗ ಪಾಪದ ದಂಡನೆಯನ್ನು ಶಿಲುಬೆಯಲ್ಲಿ ಯೇಸು ಹೊತ್ಕೊಂಡ ಮೇಲೆ ಅದೇ ಗಳಿಗೆಯಲ್ಲಿ ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೆ ಹರಿದು ಹೋಯಿತು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ನಮಗೆ ಅಡ್ಡಿ ಇಲ್ಲ. ಎವ್ರಿ ಬಿಲೀವರ್, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಅಪ್ಪ, ಡ್ಯಾಡಿ ಅಂತ ಹೇಳಿ ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಮಾಡುವ ಅಕ್ಸೆಸ್ನ ಪಡ್ಕೊಂಡಿದ್ದೀವಿ. ದ ನ್ಯೂ ಕವನೆಂಟ್, ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಯಾಜಕನು ಧೈರ್ಯವಾಗಿ ಪರಿಶುದ್ಧ ಸ್ಥಳದೊಳಗೆ, ಮಹಾಪರಿಶುದ್ಧ ಸ್ಥಳದೊಳಗೆ ನಾವು ಬರ್ಬೋದು. ಪ್ರತಿ ಸಾರಿ ನೀವು ಆರಾಧನೆಗೆ ಅಂತ ಬರುವಾಗ ಈ ಅನುಭವವನ್ನು ಪಡ್ಕೊಳ್ಳದೆ ನೀವು ಹೋಗಬಾರ್ದು. ಈ ಅನುಭವವನ್ನು ಪಡ್ಕೊಳ್ಳದೆ, ಮಹಾಪರಿಶುದ್ಧ ಸ್ಥಳದ ಅನುಭವವನ್ನು ಪಡ್ಕೊಳ್ಳದೆ ನೀವು ಹೋಗಬಾರ್ದು. ದೇವರ ನಾಮಕ್ಕೆ ಸ್ತೋತ್ರ. ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ದೇವರ ನಾಮಕ್ಕೆ ಸ್ತೋತ್ರ. ಕೃತಜ್ಞತಾ ಸ್ತುತಿಯೊಡನೆ ನಾವು ಆತನ ಅಂಗಳಗಳಿಗೆ ಬರಬೇಕು ಅಂತ ಹೇಳಿ ಕೀರ್ತನೆ 100ರಲ್ಲಿ ವಾಕ್ಯ ಹೇಳ್ತದೆ. ಸ್ತೋತ್ರದೊಡನೆ ಆತನ ಅಂಗಳಕ್ಕೆ ಬರಬೇಕು. ಆತನ ಅಂಗಳದಿಂದ ದೇವಾರಾಧನೆಗೆ, ಇನ್ನೂ ಆಳವಾದ ಆರಾಧನೆ ಅನುಭವಕ್ಕೆ ನಾವು ಒಳಗಡೆ ಹೋಗಬೇಕು, ಪರಿಶುದ್ಧ ಸ್ಥಳಕ್ಕೆ. ಹಲ್ಲೆಲೂಯ. ಅಲ್ಲಿ ಸುವಾಸನೆ ಬೀರುವಂತಹ ಒಂದು ಧೂಪಾರತಿ. ಹಲ್ಲೆಲೂಯ. ಉರಿತಾ ಇರುವಂತಹ ದೀಪಸ್ತಂಭ, ಗಾಡ್ಸ್ ಪ್ರೆಸೆನ್ಸ್, ಲವಲವಿಕೆ, ಆತ್ಮಿಕ ಉಜ್ಜೀವನ. ಮೇಜಿನ ಮೇಲಿರುವಂಥ ರೊಟ್ಟಿ, ಒಂದು
ರಿಯಲ್ ಡೆಡಿಕೇಟೆಡ್, ದೇವರ ಸಮ್ಮುಖಕ್ಕೆ ಸಮರ್ಪಿತವಾದಂತಹ ಜೀವಿತ. ಹಲ್ಲೆಲೂಯ. ಸೊ ಈ ಅನುಭವಗಳು ನಮಗೆ ಆರಾಧನೆ ಸಮಯದಲ್ಲಿ ಆಗಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಆ ಅನುಭವಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ, ಯಾಜಕರಾಗಿ ಕರೆದಿದ್ದಾರೆ. ಯು ಆರ್ ಕಾಲ್ ಟು ವಿಟ್ನೆಸ್. ಅದು ಮಾತ್ರ ಅಲ್ಲ, ಅಲ್ಲಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಮಂಜೂಷ. ಹಲ್ಲೆಲೂಯ. ಅಲ್ಲಿ ಮಂಜೂಷ ಇದೆ, ದೈವ ಸಾನ್ನಿಧ್ಯ ಇದೆ, ಟೋಟಲ್ ಸರೆಂಡರ್, ದೈವ ಪ್ರಸನ್ನತೆಯ ಪೂರ್ಣತೆ. ಪ್ರತಿ ಸಾರಿ ನಾವು ಆರಾಧನೆ ಮಾಡುವಾಗ ಸುಮ್ಮನೆ 2 ಹಾಡಾಡಿ ಕುಣಿದು ಕುಪ್ಪಳಿಸಿ ಹೋಗ್ಬಿಡ್ಬಾರ್ದು. ಅನೇಕರಿಗೆ ಆರಾಧನೆ ಅಂದ್ರೇ ಏನಂತ ಗೊತ್ತಿಲ್ಲ. ಚೆನ್ನಾಗಿ ಕುಣಿದು ಬೆವರು ಬರಂಗೆ ಕುಣಿದಾಡ್ಬಿಟ್ರೆ ಆರಾಧನೆ ಅಂತ ನೆನೆಸ್ಬಿಡ್ತಾರೆ. ಇಲ್ಲ, ಆರಾಧನೆ ಅನ್ನೋದು ಆ ಮಹಿಮೆಯ ಮಹಾಪರಿಶುದ್ಧ ಸ್ಥಳದೊಳಗೆ ಎಂಟ್ರಿ. ಟು ಬಿಹೋಲ್ಡ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯನ್ನು ಅನುಭವಿಸುವಂಥ ಸೌಭಾಗ್ಯಕ್ಕೆ ದೇವರು ನಿಮ್ಮನ್ನು ನನ್ನನ್ನು ಕರೆದಿದ್ದಾನ್ರಿ. ಹಲ್ಲೆಲೂಯ. ಮರ್ತು ಬಿಡಬೇಡ್ರಿ, ನೀವು ನಾನು ಯಾಜಕರು. ಪರಿಶುದ್ಧ ಸ್ಥಳದೊಳಗೆ ಎಂಟ್ರಿ ಆಗ್ರಿ. ಅಂದರೆ ಇನ್ನೂ ಡೀಪರ್ ವರ್ಷಿಪ್ಗೆ ಹೋಗಿ ಸಮ್ಮುಖದ ರೊಟ್ಟಿಯ ಹಾಗೆ ನಿಮ್ಮನ್ನೇ ಸಮರ್ಪಣೆ ಮಾಡಿರಿ. ದೈವ ಸಾನ್ನಿಧ್ಯವನ್ನು ಅನುಭವಿಸಿರಿ. ದೇವರಿಗೆ ಸುವಾಸನೆಯಾಗಿ ದೇವರನ್ನ ಮಹಿಮೆ ಪಡಿಸಿರಿ. ಹಲ್ಲೆಲೂಯ. ಧೂಪ ದೇವರ ಸಮ್ಮುಖಕ್ಕೆ ಹೋಗಲಿ. ನಿಮ್ಮ ಸ್ತುತಿ ಸ್ತೋತ್ರ ದೇವರ ಸಮ್ಮುಖಕ್ಕೆ ಹೋಗಲಿ. ಚೆನ್ನಾಗಿ ಎಷ್ಟು ಮ್ಯಾಕ್ಸಿಮಮ್ ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಸಾಧ್ಯವೋ ಅಷ್ಟು ಸಲ್ಲಿಸಿರಿ. ಕೆಲವರು ಆರಾಧನೆಗೆ ಬಂದರೆ ಸುಮ್ಮನೆ ಕೈಕಟ್ಟಿ ನಿಂತ್ಕೊಬಿಡ್ತಾರೆ. ಇನ್ನು ಕೆಲವರು ಕಣ್ಣು ಬಿಟ್ಕೊಂಡು ಟಾರ್ಚ್ ಹೊಡಿತಾ ಇರ್ತಾರೆ ಎಲ್ಲರನ್ನು ನೋಡಿಕೊಂಡು. ನಿಮಗೇನು ಪ್ರಯೋಜನ ಆಗೋದಿಲ್ಲ. ನೀವು ಯಾಜಕರಾಗಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ದೇವರ ಸಮ್ಮುಖಕ್ಕೆ ಬಂದರೆ ಗೆಟ್ ಇನ್ ಟು ದ ಹೋಲಿ ಪ್ಲೇಸ್. ಹಲ್ಲೆಲೂಯ. ಪ್ರಾರಂಭದಲ್ಲಿ ಪ್ರೋತ್ಸಾಹ, ಒಬ್ಬರಿಗೊಬ್ಬರು ಉತ್ಸಾಹಪಡಿಸಿ ಎನ್ಕರೇಜ್ ಮಾಡಿ ಕುಣಿದು ಕುಪ್ಪಳಿಸುವುದು, ದಟ್ಸ್ ವೆರಿ ಗುಡ್. ಬಂದ ತಕ್ಷಣವೇ ಆರಾಧನೆಗೆ ಬಂದ ತಕ್ಷಣ ನಾವು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕಾಗೋದು. ಯಾಕಂದರೆ ಮೈಂಡು ಬೇರೆ ಬೇರೆ ಯೋಚನೆಗಳಲ್ಲಿ ಎಲ್ಲೆಲ್ಲೋ ಇರ್ತದೆ. ನಮ್ಮ ಭಾವನೆಗಳು, ನಮ್ಮ ಫೀಲಿಂಗ್ಸು ಎಲ್ಲ ಬೇರೆ ಬೇರೆ ಅಟ್ಮಾಸ್ಫಿಯರ್ನಲ್ಲಿ ಇರ್ತದೆ. ದೇವರ ಸಮ್ಮುಖಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಆತನ ಉಪಕಾರಗಳನ್ನೆಲ್ಲ ನೆನೆಸಿ ಸ್ತೋತ್ರ ಮಾಡಿ ಕುಣಿದು ಕುಪ್ಪಳಿಸಿ ಆಮೇಲೆ ಪರಿಶುದ್ಧ ಸ್ಥಳದೊಳಗೆ ಆತನನ್ನು ಆರಾಧನೆಗೆ ಎಂಟ್ರಿ ಆಗಬೇಕು. ಹಲ್ಲೆಲೂಯ. ಆತನಿಗೆ ಮಹಿಮೆನ ಸಲ್ಲಿಸಬೇಕು. ಎಷ್ಟು ಮ್ಯಾಕ್ಸಿಮಮ್ ಆತನಿಗೆ ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯವೋ ಅಷ್ಟು ಸುವಾಸನೆ ಆತನಿಗೆ ಹೋಗಬೇಕು. ಹಲ್ಲೆಲೂಯ. ದೇವರು ಬೇರೆ ಯಾವುದರಲ್ಲೂ ಇಷ್ಟಪಡೋದಿಲ್ಲ, ನಮ್ಮ ಸ್ತುತಿ ಯಜ್ಞದಲ್ಲೇ ಆತನ ಇಷ್ಟಪಡ್ತಾನೆ. ಎಷ್ಟು ಮ್ಯಾಕ್ಸಿಮಮ್ ಆತನಿಗೆ ಸುವಾಸನೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಸುವಾಸನೆ, ದೇವ ಪ್ರಸನ್ನತೆಯನ್ನು ಅನುಭವಿಸಿ. ನಿಮ್ಮೊಳಗೆ ಆ ಡಿವೈನ್ ಲೈಟ್ ಉರಿತಾ ಇರಲಿ. ಆ ಪ್ರೆಸೆನ್ಸ್ನ ಅನುಭವಿಸಿ. ಹಲ್ಲೆಲೂಯ. ಪ್ರೆಸೆನ್ಸ್ನ ಅನುಭವಿಸದೆ ನೀವು ಆರಾಧನೆಯಿಂದ ಹೋಗಬಾರ್ದು. ಆಗ ಆರಾಧನೆ ವೇಸ್ಟ್. ಅದು ಕಾಟಾಚಾರಕ್ಕಾಗಿ 4 ಹಾಡಾಡಿ ಕುಣಿದು ಕುಪ್ಪಳಿಸೋದು ಅಷ್ಟೇ ಅಲ್ಲ. ಕುಣಿದು ಕುಪ್ಪಳಿಸುವುದು ಜಸ್ಟ್ ಅಂಗಳ. ಉತ್ಸಾಹ ಪಡುವುದು, ಸಂತೋಷ ಪಡುವುದು, ಹಲ್ಲೆಲೂಯ ಸ್ತುತಿ ಮಾಡಿರಿ, ಅದೆಲ್ಲ ಅಂಗಳ. ಆಮೇಲೆ ಪರಿಶುದ್ಧ ಸ್ಥಳದಲ್ಲಿ ನಿಜವಾದ ಸ್ತೋತ್ರ ಯಜ್ಞವನ್ನು ಆತನಿಗೆ ಸಲ್ಲಿಸಿ ಸ್ತುತಿಸಿ ಆತನನ್ನು ಮಹಿಂಪಡಿಸಿ ಒಂದು ಡೀಪರ್ ವರ್ಷಿಪ್ನಲ್ಲಿ ಎಂಟ್ರಿ ಆಗಿಬಿಡಬೇಕು. ಆಮೇಲೆ ಅಷ್ಟಕ್ಕೆ ತೃಪ್ತಿ ಆಗಿಬಿಡಬಾರ್ದು, ಇನ್ನು ಮಹಾಪರಿಶುದ್ಧ ಸ್ಥಳದೊಳಗೆ ಹಲ್ಲೆಲೂಯ, ಅಲ್ಲಿ ಆತನ ಸಿಂಹಾಸನ ಇದೆ. ಒಂದು ಟೋಟಲ್ ಸರೆಂಡರ್. ಆತನ ಗ್ಲೋರಿ, ಆತನ ಮಹಿಮೆ ಇದೆ. ಆತನ ಪ್ರೆಸೆನ್ಸ್ನ, ಆ ಟಾಪ್ ಎಕ್ಸ್ಪೀರಿಯನ್ಸ್ನ ನಾವು ಎಂಜಾಯ್ ಮಾಡಿ. ಅಂದರೆ ಸಂಪೂರ್ಣವಾಗಿ ಆತನ ಪ್ರಸನ್ನತೆಯಲ್ಲಿ ಫ್ಲ್ಯಾಟ್ ಮೈ ಮರೆತು ಎಲ್ಲಿದ್ದೀನಿ ಅಂತ ಅನ್ನೋದೇ ಗೊತ್ತಾಗಬಾರ್ದು. ಆ ರೀತಿಯಾಗಿ ಆತನ ಮಹಿಮೆಯೊಳಗೆ ನಾವು ಪ್ರವೇಶ ಮಾಡಿಬಿಡ್ಬೇಕು. ಹಲ್ಲೆಲೂಯ. ಸೊ ಇಂಥ ಸೌಭಾಗ್ಯ ರೀ ಯಾಜಕನಿಗೆ ಸಿಕ್ಕಿರೋದು. ಹಲ್ಲೆಲೂಯ. ಪ್ರತಿ ಸಾರಿ ನೀವು ಆರಾಧನೆಗೆ ಅಂತ ಬಂದಾಗ, ಪರ್ಸನಲ್ ಆಗಿರಲಿ ಸಭೆಯಾಗಿ ಆಗಿರಲಿ, ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್, ಡೋಂಟ್ ಬಿ ಇನ್ ದ ಕೋರ್ಟ್ ಯಾರ್ಡ್ ಓನ್ಲಿ. ಅನೇಕರಿಗೆ ಕೋರ್ಟ್ ಯಾರ್ಡಲ್ಲೇ ಕುಣಿದು ಕುಪ್ಪಳಿಸಿ ಬೆವರು ಸುರಿಸಿ ಹೊರಟೋಗ್ಬಿಡ್ತಾರೆ. ಸಂತೋಷ. ದಟ್ ಈಸ್ ಓನ್ಲಿ ದ ಕೋರ್ಟ್, ಔಟರ್ ಕೋರ್ಟ್. ಕಮಿಂಗ್ ಟು ದ ಹೋಲಿ ಪ್ಲೇಸ್. ನೀವು ಯಾಜಕರು, ಸ್ಟಿಲ್ ಕಮಿಂಗ್ ಟು ದ ಮೋಸ್ಟ್ ಹೋಲಿ ಪ್ಲೇಸ್. ಹಲ್ಲೆಲೂಯ. ಮಹಾಯಾಜಕನು ನಮಗೋಸ್ಕರ ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಮಾಡಿ ನಮಗೂ ಅಕ್ಸೆಸ್ನ ಕೊಟ್ಬಿಟ್ಟಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕನ 2 ವಿಷಯಗಳು ಅಂತ ಹೇಳಿದೆ. ಅದರಲ್ಲಿ ಒಂದು ದೇವಾರಾಧನೆ. ಇವತ್ತು ನೀವು ನಾನು ದೇವಾರಾಧನೆಗಾಗಿ ಕರೆಯಲ್ಪಟ್ಟಿದ್ದೇವೆ.
ಹಲ್ಲೆಲೂಯ. ದೇವರನ್ನ ಆರಾಧಿಸಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಪರಿಶುದ್ಧ ಸ್ಥಳದೊಳಗೆ ಹೋಗಲಿಕ್ಕೆ, ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗಲಿಕ್ಕೆ ನೀವು ನಾನು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಇನ್ನೊಂದು ಅಂಶವನ್ನು ನಾವು ನಾಳೆ ಧ್ಯಾನ ಮಾಡುವ. ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ಒಪ್ಪಿಸಿಕೊಟ್ಟೆ, ಅಪ್ಪ ನಾನು ಕರ್ತನೆ ಪರಿಶುದ್ಧ ಸ್ಥಳದೊಳಗೆ ಎಂಟ್ರಿ ಆಗಬೇಕು, ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗಬೇಕು. ಸೊ ಆ ಎಕ್ಸ್ಪೀರಿಯನ್ಸ್, ನನ್ನ ವರ್ಷಿಪ್, ಆ ಒಂದು ಡೀಪರ್ ಎಕ್ಸ್ಪೀರಿಯನ್ಸ್ಗೆ ಬರಬೇಕಪ್ಪ. ನನ್ನನ್ನು ತಗೊಂಡೋಗು ಸ್ವಾಮಿ. ಭಾನುವಾರ ಆರಾಧನೆ ಮಾಡುವಾಗ ಸುಮ್ಮನೆ ಹಾಡಾಡಿ ಕುಪ್ಪಳಿಸಿ ಖುಷಿ ಪಟ್ಕೊಂಡು ಹೋಗ್ಬಿಡಬಾರ್ದು. ಐ ವಾಂಟ್ ಟು ವರ್ಷಿಪ್ ಯು ಲಾರ್ಡ್. ಕರ್ತನೆ, ಐ ಹ್ಯಾವ್ ಟು ವರ್ಷಿಪ್ ಯು ಲಾರ್ಡ್. ನಿನ್ನನ್ನು ಆರಾಧನೆ ಮಾಡಬೇಕು, ನಿನಗೆ ಆರಾಧನೆ, ದೇವಾರಾಧನೆ ಸಲ್ಲಿಸಬೇಕು ಸ್ವಾಮಿ. ಹೌದು ಕರ್ತನೆ, ಸ್ಪೆಷಲ್ ಅಕ್ಸೆಸ್ ನಮಗೆ ಕೊಟ್ಟಿದ್ದೀರಿ ಕರ್ತನೆ. ಬೇರೆಯವರಿಗೆ ಈ ಭಾಗ್ಯ ಸಿಕ್ಕಿಲ್ಲ, ಆದರೆ ನಿನ್ನ ಮಕ್ಕಳಾಗಿ ನಮಗೆ, ಯಾಜಕರಾಗಿ ಆರಿಸಿಕೊಂಡಿರುವ ನಮಗೆ ಪರಿಶುದ್ಧ ಸ್ಥಳದೊಳಗೆ ಎಂಟ್ರಿ ಆಗುವಂತಹ ಅಕ್ಸೆಸ್ನ ನೀವು ಕೊಟ್ಟಿದ್ದೀರಿ. ಜಕರಿಯನ ಜೀವಿತದಲ್ಲಿ ನೋಡುವಾಗ ಜನರೆಲ್ಲ ಹೊರಗೆ ನಿಂತಿದ್ದರು, ಆದರೆ ಯಾಜಕನಾದ ಜಕರಿಯನು ಒಳಗೆ ಹೋಗಿದ್ದನು. ಹೌದು, ನಮಗೆ ಇನ್ನೊಂದು ಡೀಪರ್ ಎಕ್ಸ್ಪೀರಿಯನ್ಸ್, ನಿನ್ನನ್ನು ಕರ್ತನೆ ಮಹಿಂಪಡಿಸುವ, ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ಒಂದು ಕೃಪೆ ನಮಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಔಟರ್ ಕೋರ್ಟ್ನಲ್ಲೇ ನಿಂತ್ಕೊಬಿಡ್ಬಾರ್ದಪ್ಪ ಕರ್ತನೆ. ಎಂಜಾಯ್ ಮಾಡೋದ್ರಲ್ಲೇ ನಿಂತ್ಕೊಬಿಡ್ಬಾರ್ದು, ನಾವು ಎಂಜಾಯ್ ಮಾಡೋದ್ರಲ್ಲಿ ನಿಂತ್ಕೊಬಿಡ್ಬಾರ್ದು. ನಿನ್ನನ್ನು ಕರ್ತನೆ ಸಂತೋಷಪಡಿಸ್ಬೇಕು, ನಿನ್ನನ್ನು ಮಹಿಂಪಡಿಸಬೇಕು, ನಿನ್ನ ನಾಮವನ್ನು ಮೇಲೆತ್ತಬೇಕು, ನಿನ್ನನ್ನು ಘನಪಡಿಸಬೇಕು, ನಿನ್ನನ್ನು ಮಹಿಂಪಡಿಸಬೇಕು. ಹಲ್ಲೆಲೂಯಾ. ನಿನ್ನ ಗ್ಲೋರಿಯಲ್ಲಿ ಮೈ ಮರೆತು ಎಂಜಾಯ್ ಮಾಡಬೇಕು. ಜಸ್ಟ್ ಟು ಬಿ ಫ್ಲ್ಯಾಟ್ ಇನ್ ದ ಗ್ಲೋರಿ. ದೇವರ ಮಹಿಮೆಯಲ್ಲಿ ಸಂಪೂರ್ಣ ಮೈ ಮರೆತಿರುವಂತಹ ಮಹಾಪರಿಶುದ್ಧ ಸ್ಥಳದ ಅನುಭವಕ್ಕೆ ಬರಬೇಕು. ಓ, ಯಾಜಕನ ಸ್ಥಾನ ಎಂಥ ಸೌಭಾಗ್ಯದ ಸ್ಥಾನ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಮಗೆ ಈ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಈ ಸಮಯದಲ್ಲಿ ಈ ಮುಂಜಾನೆ ಪ್ರಾರ್ಥನೆಯಲ್ಲಿದ್ದಾರೋ, ಗಾಡ್ ಗಿವ್ ಎವ್ರಿ ಒನ್ ದಿಸ್ ಸ್ಪೆಷಲ್ ಅಕ್ಸೆಸ್. ಈ ಒಂದು ಸ್ಪೆಷಲ್ ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಪರಿಶುದ್ಧ ಸ್ಥಳದೊಳಗೂ, ಮಹಾಪರಿಶುದ್ಧ ಸ್ಥಳದೊಳಗೂ ಎಂಟ್ರಿ ಆಗುವಂತಹ ಒಂದು ಅನುಭವಕ್ಕೆ ತಗೊಂಡೋಗು ಸ್ವಾಮಿ. ತಗೊಂಡೋಗಪ್ಪ ಕರ್ತನೆ, ತಗೊಂಡೋಗು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಪ್ರೋತ್ಸಾಹ, ಉತ್ಸಾಹದ ಅನುಭವದಲ್ಲಿ ಅಷ್ಟರಲ್ಲೇ ಇದ್ಬಿಡಬಾರ್ದಪ್ಪ. ನಿನ್ನನ್ನು ಯಥಾರ್ಥವಾಗಿ ನಿನ್ನನ್ನು ಸ್ತುತಿಸಿ ಘನಪಡಿಸಬೇಕು, ನಿನ್ನನ್ನು ಮಹಿಂಪಡಿಸಬೇಕು. ಬರೀ ನಾವು ಎಂಟರ್ಟೈನ್ಮೆಂಟ್ ತಗೊಂಡು ಹೋಗ್ಬಿಡ್ಬಾರ್ದಪ್ಪ. ಆರಾಧನೆಗಂತ ಬಂದಾಗ ಬರೀ ಎಂಟರ್ಟೈನ್ಮೆಂಟ್ ಆಗಿ ಇದ್ಬಿಡಬಾರ್ದು ಸ್ವಾಮಿ. ಅಪ್ಪ, ನಾವು ನಿನ್ನನ್ನು ಮಹಿಮೆ ಪಡಿಸಬೇಕು, ನಿನ್ನನ್ನು ಮೇಲೆತ್ತಿ ಘನಪಡಿಸಬೇಕು, ನಿನ್ನನ್ನು ಆರಾಧಿಸಬೇಕು, ದೇವಾರಾಧನೆ ಮಾಡಬೇಕು ಸ್ವಾಮಿ. ಹೆಲ್ಪ್ ಅಸ್ ಟು ಗೆಟ್ ಇನ್ ಟು ದ ಹೋಲಿ ಪ್ಲೇಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆ ಪರಿಶುದ್ಧ ಸ್ಥಳದ ಅನುಭವದಲ್ಲಿ ನಮ್ಮನ್ನು ತಗೊಂಡೋಗಪ್ಪ. ಡೀಪರ್ ಪ್ರೆಸೆನ್ಸನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಹಲ್ಲೆಲೂಯಾ. ನಮ್ಮ ಆರಾಧನೆ ಕರ್ತನೆ ಸುವಾಸನೆಯಾಗಿ ನಿನ್ನ ಸನ್ನಿಧಿಯಲ್ಲಿ ಬರಬೇಕು. ಓ ರೀಬಾ ಕಲಾಬೋರಿ ಅಂದರ. ಥ್ಯಾಂಕ್ ಯು ಲಾರ್ಡ್. ಅಷ್ಟಕ್ಕೆ ತೃಪ್ತಿ ಆಗಿರಬಾರ್ದಪ್ಪ. ಇನ್ನೂ ಡೀಪರ್ ಕರ್ತನೆ ಮಹಾಪರಿಶುದ್ಧ ಸ್ಥಳದೊಳಗೆ ಬರಲಿಕ್ಕೂ ನಮಗೆ ಆಕ್ಸೆಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ದ ಮೋಸ್ಟ್ ಹೋಲಿ ಪ್ಲೇಸ್, ಮಹಾಪರಿಶುದ್ಧ ಸ್ಥಳ, ದೇವರ ಮಹಿಮೆ, ಗ್ಲೋರಿ, ಆ ಅನುಭವಕ್ಕೆ ನಮ್ಮನ್ನು ತಗೊಂಡೋಗ್ಬೇಕಪ್ಪ. ಪ್ರತಿ ಸಾರಿ ನಾವು ಆರಾಧನೆಗೆ ಬಂದಾಗ ದೇವರ ಮಹಿಮೆಯನ್ನು ನೋಡಬೇಕು, ದೇವರ ಪ್ರಸನ್ನತೆಯನ್ನು ನೋಡಬೇಕು, ಉನ್ನತ ಪ್ರಭಾವ ನಮ್ಮನ್ನು ಆವರಿಸಬೇಕು. ಥ್ಯಾಂಕ್ ಯು. ನೆತ್ತಿಯಿಂದ ಪಾದದವರೆಗೆ ಪರಲೋಕದ ಪ್ರಭಾವ ಆವರಿಸಬೇಕು, ಆಲೋಚನೆಯನ್ನು ದೇವ ಪ್ರಭಾವ ಆವರಿಸಬೇಕು. ಥ್ಯಾಂಕ್ ಯು ಲಾರ್ಡ್. ಮೈ ಮರೆತು ಮಹಿಮೆಯನ್ನು ಕರ್ತನೆ, ಗ್ಲೋರಿಯನ್ನು ಎಂಜಾಯ್ ಮಾಡಬೇಕಪ್ಪ. ಓ ಜೀಸಸ್ ಕರ್ತನೆ, ಓ ಕರ್ತನೆ, ಥ್ಯಾಂಕ್ ಯು. ನಮ್ಮೊಬ್ಬೊಬ್ಬರಿಗೆ ಕೃಪೆ ಕೊಡು. ಇದೇ ಯಾಜಕನ ಒಂದು ವಿಶೇಷ ಸೌಭಾಗ್ಯ. ಥ್ಯಾಂಕ್ ಯು. ಯಾಜಕರಾಗಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇಂತಹ ಒಂದು ಶ್ರೇಷ್ಠ ಸೌಭಾಗ್ಯದಲ್ಲಿ ನಮ್ಮನ್ನು ನಡೆಸು. ಥ್ಯಾಂಕ್ ಯು ಲಾರ್ಡ್. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರು ಪ್ರತಿಯೊಬ್ಬರಿಗೂ ಈ ಭಾಗ್ಯ ಸಿಗಲಿ. ಯಾಜಕನಿಗಿರುವಂತಹ ಎಲ್ಲ ಒಂದು ಪ್ರಾವಿಷನ್ ಪ್ರತಿಯೊಬ್ಬರ ಅನುಭವಕ್ಕೆ ಬರಲಿ. ನಮ್ಮನ್ನು ಇನ್ನೂ ಡೀಪ್ ವರ್ಷಿಪ್ಪಲ್ಲಿ ತಗೊಂಡೋಗಪ್ಪ. ಥ್ಯಾಂಕ್ ಯು. ವರ್ಷಿಪ್ ಅನ್ನೋದು ನಮಗೆ ಎಂಟರ್ಟೈನ್ಮೆಂಟ್ ಆಗಿರಬಾರ್ದು, ಅದು ನೀನನ್ನು ಮಹಿಮೆ ಪಡಿಸುವಂಥದ್ದಾಗಿರ್ಬೇಕು. ನಮಗೆ ಕೃಪೆ ಕೊಡಿ. ಗಿವ್ ಅಸ್ ದ ಗ್ರೇಸ್. ಥ್ಯಾಂಕ್ ಯು. ನಮ್ಮೆಲ್ಲರಿಗೂ ನಿಮ್ಮ ಸಹಾಯ ನೀಡಿ. ನಮಗೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರು ಯಾಜಕ ಉದ್ಯೋಗವನ್ನು
ಈ ಯಾಜಕ ಸೇವೆಯನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಕೃಪೆ ಕೊಡಪ್ಪ. ಎಲ್ಲರಿಗೂ ಆರಾಧನೆಯ ಟೇಸ್ಟ್ ಕೊಡಿ ಸ್ವಾಮಿ. ಎಷ್ಟೋ ಜನರಿಗೆ ಆರಾಧನೆ ಟೇಸ್ಟೇ ಸಿಕ್ಕಿಲ್ಲ ಕರ್ತನೆ, ಅವರು ಜಸ್ಟ್ ಎಂಟರ್ಟೈನ್ಮೆಂಟ್ನಲ್ಲೇ ಇದ್ದಾರಪ್ಪ. ಅಪ್ಪ, ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಆರಾಧಿಸುವುದಂದ್ರೆ ಅವರಿಗೆ ಕರ್ತನೆ ಗ್ರಹಿಕೆ ಗೊತ್ತಾಗಲಿ. ಹಲ್ಲೆಲೂಯಾ. ಎಂಟರ್ಟೈನ್ಮೆಂಟ್ ಅದು ಬರೀ ಅಂಗಳ, ಅದು ಹೊರವಲಯ, ದೈವ ಸಾನ್ನಿಧ್ಯದ ಹೊರವಲಯ. ಇನ್ನು ಕರ್ತನೆ ಡೀಪರ್ ಪರಿಶುದ್ಧ ಸ್ಥಳದೊಳಗೆ, ಇನ್ನೂ ಡೀಪರ್ ಮಹಾಪರಿಶುದ್ಧ ಸ್ಥಳದೊಳಗೆ, ಫ್ರಮ್ ಗ್ಲೋರಿ ಟು ಗ್ಲೋರಿ ಕರ್ತನೆ ಪ್ರತಿಯೊಬ್ಬರನ್ನ ನೀನು ನಡೆಸು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ನಿನ್ನ ದೈವ ಪ್ರಭಾವ ಹರಿಯಲಿ. ಪ್ರತಿಯೊಬ್ಬ ವಿಶ್ವಾಸಿಯೊಳಗೆ ಈ ದಾಹ, ನಿನ್ನನ್ನು ಮಹಿಂಪಡಿಸಬೇಕೆಂಬ ದಾಹ, ನಿನ್ನನ್ನು ಘನಪಡಿಸಬೇಕೆಂಬ ದಾಹ, ನಿನ್ನ ಸಮ್ಮುಖದಲ್ಲಿ ಮೈ ಮರೆತಿರಬೇಕೆಂಬ ಒಂದು ವೈರಾಗ್ಯ ಕರ್ತನೆ ಪ್ರತಿಯೊಬ್ಬರಿಗೂ ಉಂಟಾಗಲಿ. ನೀನು ಆಶೀರ್ವದಿಸು. ಟೇಕ್ ಅಸ್ ಇಂಟು ಎ ಡೀಪರ್ ಲೆವೆಲ್. ಥ್ಯಾಂಕ್ ಯು. ಯಾಜಕನ ಸೇವೆಯಲ್ಲಿ ನಮ್ಮನ್ನು ನಡೆಸು. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೊಪ್ಪಳ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಕೊಪ್ಪಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನು ದೇವರ ಕೈಗೆ ಒಪ್ಪಿಸಿಕೊಡುವ. ಜನಪ್ರತಿನಿಧಿಗಳು ಅಂದರೆ ಜನರಿಂದ ಆರಿಸಲ್ಪಟ್ಟವರು, MLAಗಳು, MP, MLCಗಳು, ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕ್ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ನಗರಸಭಾ ಸದಸ್ಯರುಗಳು, ಪುರಸಭೆ ಸದಸ್ಯರುಗಳು, ಎಲ್ಲರಿಗೂ ದೇವರ ಕೃಪೆ ಉಂಟಾಗಲಿ. ಹಲ್ಲೆಲೂಯಾ. ಅವರೆಲ್ಲರಿಗೂ ತಮ್ಮ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಹಾಯ ಸಿಗಲಿ, ಪರಲೋಕದ ಎನರ್ಜಿ ಸಿಗಲಿ, ಮಾರ್ಗದರ್ಶನ ಸಿಗಲಿ. ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಇವರು ತರಲಿ ಮತ್ತು ಇವರೆಲ್ಲರಿಗೂ ರಕ್ಷಣಾ ಅನುಭವ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಸಮಯದಲ್ಲಿ ನಮ್ಮ ರಾಜ್ಯದ ಕೊಪ್ಪಳ ಜಿಲ್ಲೆಗೋಸ್ಕರವಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಕೊಪ್ಪಳ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ನಿನ್ನ ಕೃಪೆ ಹರಿದು ಬರಲಿ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳನ್ನು ಮತ್ತು ಅಧಿಕಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಕೊಪ್ಪಳ ಜಿಲ್ಲೆಯ MP ಅವರು, MLAಗಳು, MLCಗಳು, ಕರ್ತನೆ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು, ತಾಲೂಕ್ ಪಂಚಾಯಿತಿ ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ನಗರಸಭೆ ಸದಸ್ಯರುಗಳು, ಪುರಸಭೆ ಸದಸ್ಯರುಗಳು, ಪಟ್ಟಣ ಪಂಚಾಯಿತಿ ಸದಸ್ಯರುಗಳು, ಎಲ್ಲರನ್ನೂ ಕೂಡ ನೀನು ಮುಟ್ಟು ಸ್ವಾಮಿ. ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅವರೆಲ್ಲರೂ ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಬೇಕಾದ ಉತ್ತೇಜನವನ್ನು, ಪ್ರೋತ್ಸಾಹವನ್ನು ಕೊಡು ಸ್ವಾಮಿ. ಅವರ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ಇರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬರ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ. ಕರ್ತನೆ, ಸುವಾರ್ತೆಯನ್ನು ಕೇಳಿಸಿಕೊಳ್ಳುವ ಒಂದು ಅವಕಾಶ ಅವರಿಗೆ ಸಿಗಲಿ. ಮನೋನೇತ್ರಗಳು ತೆರೆಯಲ್ಪಡಲಿ. ಪಾಪ ಕ್ಷಮಾಪಣೆಯ ನಿಶ್ಚಯ ಅವರಿಗೆ ಸಿಗಲಿ ಸ್ವಾಮಿ. ಥ್ಯಾಂಕ್ ಯು. ಶಾಶ್ವತವಾದ ಸೌಭಾಗ್ಯಕ್ಕೆ ಕರ್ತನೆ ಅವ್ರಿಗೂ ಒಂದು ಅವಕಾಶ ಸಿಗಲಿ ಸ್ವಾಮಿ. ನೀನು ಆಶೀರ್ವದಿಸಪ್ಪ. ಸಮಾಜಕ್ಕಾಗಿ ಇಷ್ಟೊಂದು ಸೇವೆ ಸಲ್ಲಿಸುವ ಅವರಿಗೆ ಕರ್ತನೆ ಪರಲೋಕದ ಅನುಗ್ರಹ ಸಿಗಲಿ ಅಂತ ನಾವು ಬೇಡ್ತೇವೆ. ಹಾಗೆ ಅಧಿಕಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ರೆವೆನ್ಯೂ ಮತ್ತು ಫಾರೆಸ್ಟು, ಎಜುಕೇಷನ್, PWD, ಈ ರೀತಿ ಸಾರಿಗೆ, ಬೇರೆ ಬೇರೆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಆಶೀರ್ವದಿಸು. ಅವರು ತಮ್ಮ ಕರ್ತವ್ಯಗಳನ್ನು ಬೆಸ್ಟಾಗಿ ಮಾಡಲಿಕ್ಕೆ ಅವರಿಗೆ ಕೃಪೆ ಕೊಡು. ಯಾವ್ಯಾವ ನಿರ್ಧಾರಗಳನ್ನು ತಗೊಳ್ಬೇಕೆಂಬ ರೈಟ್ ಜಡ್ಜ್ಮೆಂಟ್ ಅವರಿಗೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕೊಪ್ಪಳ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಹೋಬಳಿ ಮಟ್ಟದ ಅಧಿಕಾರಿಗಳು, ಗ್ರಾಮ ಮಟ್ಟದ ಅಧಿಕಾರಿಗಳು, ಎಲ್ಲರಿಗೂ ಸಹ ದೈವ ಕೃಪೆ ಉಂಟಾಗಲಿ. ಅವರೆಲ್ಲರಿಗೂ ಆರೋಗ್ಯ ಉಂಟಾಗಲಿ. ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿ ಕೊಪ್ಪಳ ಜಿಲ್ಲೆಯ ಜನತೆಗೆ ಹಿತವನ್ನು ಮಾಡಲಿಕ್ಕೆ ಅವರಿಗೆ ಅನುಗ್ರಹ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ ಡ್ಯಾಡಿ, ಅವರೆಲ್ಲ ರಕ್ಷಣಾ ಅನುಭವ ಪಡ್ಕೊಳ್ಬೇಕಂತ ನಾವು ಬೇಡಿಕೊಳ್ತೇವೆ. ಸುವಾರ್ತೆಯನ್ನು ಕೇಳಿಸ್ಕೊಳ್ಳಿಕ್ಕೆ ಅವ್ರಿಗೊಂದು ಅವಕಾಶ ಕೊಡಪ್ಪ. ಕರ್ತನಿಗೆ ಗ್ರಹಿಸುವ ಗ್ರಹಿಕೆ ಕೊಡು ಸ್ವಾಮಿ. ಮನೋನೇತ್ರಗಳನ್ನು ತೆರೆಯ ಮಾಡು. ಥ್ಯಾಂಕ್ ಯು. ಪಾಪ ಕ್ಷಮಾಪಣೆ ನಿಶ್ಚಯ, ನಿತ್ಯ ಜೀವದ ನಿರೀಕ್ಷೆ, ಪರಲೋಕ ಭರವಸೆ ಅವರ ಅನುಭವಕ್ಕೆ ಬರಲಿ. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ. ಥ್ಯಾಂಕ್ ಯು. ನೀನು ಅವ್ರನ್ನ ಯಥೇಚ್ಛವಾಗಿ ಆಶೀರ್ವದಿಸು. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಕೊಪ್ಪಳ ಜಿಲ್ಲೆಯನ್ನು ಒಪ್ಪಿಸ್ತೇವೆ. ಮಹಿಮೆಯಾದ ಕಾರ್ಯ ಮಾಡಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.
ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸು ಕರ್ತನೆ. ನಿನ್ನ ವಿಶೇಷ ದಯೆ, ಕರುಣೆ, ಕನಿಕರ ಒಬ್ಬೊಬ್ಬರಿಗೂ ಉಂಟಾಗಲಿ. ಈ ದಿನದ ಹೋಗೋಣ ಬರೋಣಗಳು ಸುರಕ್ಷಿತವಾಗಿರಲಿ. ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ನೀನು ಕೃಪೆ ಕೊಡಪ್ಪ. ಈ ದಿನದಲ್ಲಿ ಸೈತಾನ್ ಇಟ್ಟಿರುವಂಥ ಎಲ್ಲ ಯೋಜನೆಗಳನ್ನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯನ್ನು ಅನುಭವಿಸುವಂಥ ದಿನ ಅಂತ ನಾವು ಘೋಷಿಸುತ್ತೇವೆ. ಥ್ಯಾಂಕ್ ಯು ಕರ್ತನೆ. ನೀವು ಅದೇ ರೀತಿಯಲ್ಲಿ ನಮ್ಮನ್ನು ಕಾದು ನಡೆಸಿ ಹೋಗೋಣ ಬರೋಣಗಳ ಜೊತೆಗಿರಿ, ಜಯ ಕೊಡಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.